ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವಂತಹ 10 ಹಲವಾರು ವೀರ ಯೋಧರ ಪಾತ್ರಗಳನ್ನು ನಾವು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಪಾತ್ರ, ಕೌರವ ಹಾಗೂ ಪಾಂಡವರ ಪಾತ್ರಗಳು ಕೂಡ ಮಹತ್ವದ್ದಾಗಿದೆ. ಆದರೆ ಇವರೆಲ್ಲರಿಗಿಂತ ವಿಭಿನ್ನವಾದ ಪಾತ್ರ ಮತ್ತೊಂದಿದೆ. ಎಲ್ಲರೂ ಇವನನ್ನ ಆದರದಿಂದ ಕಾಣುತ್ತಾರೆ. ಹಾಗೆ ಮಹಾಭಾರತವನ್ನು ಓದಿದ ಹಾಗೂ ಕೇಳಿದ ಪ್ರತಿಯೊಬ್ಬರೂ ಕೂಡ ಇವನ ಪಾತ್ರದಿಂದ ಪ್ರಭಾವಿತರಾಗಿದ್ದಾರೆ. ಹಾಗೆ ಇವನು ತನ್ನ ದಾನದಿಂದಲೇ ಜಗತ್ಪ್ರಸಿದ್ಧನಾಗಿದ್ದಾನೆ. ಸ್ನೇಹಿತರೆ, ನಿಜವಾಗಲೂ ನಿಮ್ಮ ಯೋಚನೆಗಳು ಸರಿಯಾಗಿದೆ. ಅವನು ಬೇರೆ ಯಾರೂ ಅಲ್ಲ, ದಾನ ವೀರ ಶೂರ ಕರ್ಣ. ಸ್ನೇಹಿತರೆ, ಅವನಿಗೆ ಎಲ್ಲರಿಂದಲೂ ಅನ್ಯಾಯ ಹಾಗೆ ಅವಮಾನಗಳಾದವು. ಅದರಿಂದ ಕುಗ್ಗದೆ ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧಿಸಿ ತೋರಿಸಿದ ವ್ಯಕ್ತಿತ್ವ ಅವನದು. ಹಾಗೆ ಅವನ ದಾನ ಧರ್ಮಗಳು ನಮಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಕರ್ಣನ ಪಾತ್ರದಿಂದ ಪ್ರಭಾವಿತರಾಗಿದ್ದಾರೆ. ಸ್ನೇಹಿತರೆ, ಕರ್ಣನ ಈ ಎಲ್ಲ ಗುಣಗಳನ್ನರಿತ ಕೃಷ್ಣನು ಕರ್ಣನಿಗೆ ನೀಡಿದ ವರವಾದ್ರೂ ಏನು? ಕರ್ಣನು ಕೇಳಿದ ಆ ವರದಿಂದಾಗಿ ಕೃಷ್ಣನು ಗೊಂದಲವಾಗಿದ್ದದು ಯಾಕೆ? ಬನ್ನಿ ಸ್ನೇಹಿತರೆ, ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣನು ಕರ್ಣನಿಂದ ಅರ್ಜುನನನ್ನು ರಕ್ಷಿಸುವ ಸಲುವಾಗಿ ಇಂದ್ರನ ಜೊತೆ ಸೇರಿಕೊಂಡು ಇಂದ್ರನ ಮೂಲಕ ಕರ್ಣನ ಕವಚ ಹಾಗೂ ಕುಂಡಲಗಳನ್ನು ಪಡೆದುಕೊಳ್ಳಲು ಯಶಸ್ವಿಯಾಗುತ್ತಾನೆ. ಆದರೆ ಇದರ ನಂತರವೂ ಶ್ರೀಕೃಷ್ಣರು ಕರ್ಣನನ್ನ ಪರೀಕ್ಷೆಯನ್ನು ಮಾಡಲು ಬಂದಿದ್ದರು. ಹಾಗೆ ಈ ಪರೀಕ್ಷೆಯಲ್ಲಿ ಕರ್ಣನು ಯಶಸ್ವಿಯಾಗಿದ್ದನು. ಇದರಿಂದ ಸಂತೋಷಗೊಂಡಂತಹ ಕೃಷ್ಣನು, ಕರ್ಣ, ನಿನಗೇನು ವರ ಬೇಕು ಎಂದು ಕೇಳಿಕೋ ಎಂದು ಹೇಳುತ್ತಾನೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕೃಷ್ಣ ಹಾಗೂ ಕರ್ಣರ ಈ ಒಂದು ಕತೆ ಬಗ್ಗೆ ತಿಳಿದುಕೊಳ್ಳೋಣ. ಕರ್ಣನು ಯುದ್ಧದಲ್ಲಿ ಅರ್ಜುನನ ಬಾಣದಿಂದ ಗಾಯಗೊಂಡು ಜೀವನ ಮರಣದ ನಡುವೆ ಹೋರಾಡುತ್ತಿರುತ್ತಾನೆ. ಆ ಸಮಯದಲ್ಲಿ ಕೃಷ್ಣನು ಅವನನ್ನು ಪರೀಕ್ಷೆ ಮಾಡಲು ವೇಷವನ್ನ ಬದಲಿಸಿಕೊಂಡು ಅವನಲ್ಲಿ ದಾನ ಕೇಳಲು ಬರುತ್ತಾನೆ. ಹೀಗೆ ದಾನ ಕೇಳಲು ಬಂದವನಿಗೆ ಕರ್ಣನು ಹೇಳುತ್ತಾನೆ, ನಿಮಗೆ ಕೊಡಲು ಈಗ ನನ್ನ ಬಳಿ ಏನೂ ಇಲ್ಲ, ನಾನೇನು ನೀಡಬಲ್ಲೆ ಎಂದು ಕೇಳಿದನು. ಆಗ ವೇಷವನ್ನು ಬದಲಿಸಿಕೊಂಡು ಬಂದಂತಹ ಕೃಷ್ಣನು ಅವನ 2 ಚಿನ್ನದ ಹಲ್ಲುಗಳನ್ನು ತೋರಿಸಿ ಅದನ್ನು ದಾನವಾಗಿ ನೀಡು, ಪರವಾಗಿಲ್ಲ ಎಂದು ಹೇಳುತ್ತಾನೆ. ಆಗ ಕರ್ಣನು ಅಲ್ಲೇ ಹತ್ತಿರದಲ್ಲಿ ಇದ್ದ ಒಂದು ಕಲ್ಲನ್ನು ತೆಗೆದುಕೊಂಡು ಅವನ ಆ 2 ಚಿನ್ನದ ಹಲ್ಲುಗಳಿಗೆ ಜೋರಾಗಿ ಹೊಡೆಯುತ್ತಾನೆ. ಇದರಿಂದ ಆ ಹಲ್ಲುಗಳು ಕೆಳಗಡೆ ಬೀಳುತ್ತದೆ. ಅದನ್ನು ಹೆಕ್ಕಿ ಜಲದಲ್ಲಿ ತೊಳೆದು ಕೃಷ್ಣನಿಗೆ ದಾನವಾಗಿ ಕೊಡುತ್ತಾನೆ. ಇಲ್ಲಿ ಕರ್ಣನು ತಾನು ಸಾಯುವ ಸಮಯದಲ್ಲೂ ತನ್ನ ದಾನ ಮಾಡುವ ಧರ್ಮವನ್ನು ಬಿಡುವುದಿಲ್ಲ. ಇದರಿಂದ ಪ್ರಸನ್ನನಾದಂತಹ ಕೃಷ್ಣನು ತನ್ನ ನಿಜವಾದ ರೂಪಕ್ಕೆ ಬರುತ್ತಾನೆ. ಕರ್ಣ, ನಿನಗೇನು ವರಗಳು ಬೇಕೆಂದು ಕೇಳಿಕೋ ಎಂದು ಹೇಳುತ್ತಾನೆ. ಆಗ ಕರ್ಣನು ಕೃಷ್ಣನಲ್ಲಿ ಹೀಗೆ ಕೇಳಿಕೊಳ್ಳುತ್ತಾನೆ, ಹೇ ಪ್ರಭು, ನಾನು ಒಬ್ಬ ನಿರ್ಗತಿಕ ಬಡವ ಹಾಗೂ ಕೀಲು ಜಾತಿಯಲ್ಲಿ ಬೆಳೆದ ಕಾರಣದಿಂದಾಗಿ ನನಗೆ ಬಹಳ ಅನ್ಯಾಯ ಹಾಗೆ ಅವಮಾನಗಳಾಗಿವೆ. ಹೀಗಾಗಿ ನೀವು ಭೂಮಿಯ ಮೇಲೆ ಜನಿಸಿದಾಗ ಹಿಂದುಳಿದ ವರ್ಗಗಳ ಜನರ ಜೀವನವನ್ನು ಸುಧಾರಿಸಿ ಅವರನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಕರ್ಣನು ಇನ್ನೂ 2 ವರಗಳನ್ನು ಕೇಳಿಕೊಳ್ಳುತ್ತಾನೆ. 2ನೇ ವರವಾಗಿ ಕರ್ಣನು, ಮುಂದಿನ ಜನ್ಮದಲ್ಲಿ ಕೃಷ್ಣ, ನೀನು ನನ್ನ ರಾಜ್ಯದಲ್ಲಿ ನೆಲೆಸಬೇಕು ಎಂದು ಹೇಳಿಕೊಳ್ಳುತ್ತಾನೆ. ಇನ್ನು 3ನೇ ವರವಾಗಿ ಕರ್ಣನು ಕೃಷ್ಣನಲ್ಲಿ ಹೀಗೆ ಕೇಳುತ್ತಾನೆ, ಹೇ ಪ್ರಭು, ನನ್ನ ಅಂತಿಮ ಸಂಸ್ಕಾರವನ್ನು ಪಾಪ ಅಧರ್ಮದಿಂದ ಮುಕ್ತವಾದ ಜಾಗದಲ್ಲಿ ಆಗಬೇಕು. ಈ 3ನೇ ವರವನ್ನು ಕೇಳಿದ ಕೃಷ್ಣನು ಬಹಳ ಗೊಂದಲದಲ್ಲಿ ಬೀಳುತ್ತಾನೆ. ಏಕೆಂದರೆ ಭೂಮಿಯ ಮೇಲೆ ಎಲ್ಲೂ ಕೂಡ ಪಾಪ ಅಧರ್ಮಗಳು ನಡೆಯದ ಜಾಗವೇ ಇರಲಿಲ್ಲ. ಆಗ ಕೃಷ್ಣನು ಕರ್ಣನ ಅಂತಿಮ ಸಂಸ್ಕಾರವನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಮಾಡುತ್ತಾನೆ. ಹೀಗೆ ಇದೇ ಪ್ರಕಾರವಾಗಿ ಕರ್ಣನು
ತನ್ನ ಸಾವಿನ ನಂತರ ವಿಷ್ಣುವಿನ ಆಸ್ಥಾನವಾದ ವೈಕುಂಠಕ್ಕೆ ಹೋಗಿ ಸೇರುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮಗೆ ಹೇಗನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ, ಮತ್ತೆ ಈ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.